ಅವರು ಖರ್ಗೆ ತಾಯಿನ ಸುತ್ತಲೂ ಕೂಡ ಅವ್ರಿಗೆ ಓಟ್ಗಾಗಿ ಅವರು ಈಗ ಒಂದು ತಿಳ್ಕೊಳ್ಳಿ, ಬಿಜೆಪಿನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ ಅಲ್ಲಿ. ಮೊನ್ನೆ ನಿಮ್ಮ ರವಿಕುಮಾರ್ ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ, ಹೌದಾ ಇಲ್ಲ? ಸದಾನಂದ ಗೌಡರು ಅದೇನೋ ಎರೆಹುಳ ನಾಗರ ಹವ ಆಗಬಾರ್ದು ಅಂತ ಹೇಳಿ ಬಿಜೆಪಿ ಹಾಸನಿನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಬರೆದು ಕೊಟ್ಟಿ ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದ್ರು. ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇದ್ರೆ ಅವ್ರ ಬಂಡವಾಳನು ಬಿಸ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. BC ಪಾಟೀಲ್ ಅವರು ಏನಂತ ಹೇಳ್ತಾರೆ, ನಿಮ್ಮ ಯತ್ನಾಳ್ ಅಂತ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದ್ರೆ ಅವರು ಇಲಿ. ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರು ಇದ್ದಾರೆ, ಟಿಪ್ಪು ಸುಲ್ತಾನ್ ಖಡ್ಗಾನು ಹಿಡಿದವರು. ಮತ್ತೆ ಯತ್ನಾಳ್ ಏನ್ ಹೇಳ್ತಾರೆ, ಈ ಹೋರಾಟ ಏನಿದೆ ನಮ್ದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, ಬಿಜೆಪಿ. ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು, ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. ಅದಕ್ಕೂ ಏನು ಮಾಡಲ್ಲ. ಚೆಲುವಾದಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ. ಮೊನ್ನೆ ಮುನಿರತ್ನ ಅವರು FSL ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿ ಹೊರಗೆ ಬಿದ್ದುಬಿಟ್ಟಿದ್ದಾರೆ. ಇಲ್ದಿದ್ರೆ ಅವರೇ ತಾನೇ ಇದೆಲ್ಲ ಇಶ್ಯೂಸ್ ತಗೊಂಡು ಹೋಗೋದು. ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು HIV ಇಂಜೆಕ್ಷನ್ ಚುಚ್ತೀನಿ ಅಂತ ಹೇಳಿ FSL ರಿಪೋರ್ಟ್ ಆಯ್ತು, ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ. ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ, ಬಿಜೆಪಿ ಪಾರ್ಟಿನಲ್ಲಿ. ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರ್ ಇತಿಹಾಸ ಹೋಗ್ತಾರ. ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ ಹೇಳ್ಬಿಡ್ರಿ ಅವರಿಗೆ. ನಾನು ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ, ರಜಾಕರ್ ಹೋರಾಟ ಅಲ್ಲ, ಇದು ಬಿಜೆಪಿಯಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ, ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ. ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ? ಇವರ ಜಗಳ ಆಡ್ಕೊಂಡು ಇದು ಇದ್ದಾರೆ, ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ. ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು, ವಕ್ಫ್ ಬಗ್ಗೆ ಮಾತಾಡೋದು, ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಲಿಕ್ಕೆ ಇವ್ರು ಮಾತಾಡಿ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗೀರಿ, ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ, ನೋಡೋಣ ಅಂತ. ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ. ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ಗೂ ಸೋಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದಾರಲ್ಲ. ಇವೆಲ್ಲ ಏನ್ ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ, ಇದು ಒಂದೂ ಸಿದ್ದರಾಮಯ್ಯ ಅವರು ಹೇಳಿದಲ್ಲ, DK ಶಿವಕುಮಾರ್ ಅವರು ಹೇಳಿದಲ್ಲ, ನಾವು ಹೇಳಿದಲ್ಲ. ಸೊ ಇದೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವರು ಔರಂಗಜೇಬನನ್ನು ತರ್ತಾರೆ, ರಜಾಕರನನ್ನು ತರ್ತಾರೆ, ವಕ್ಫ್ ಅನ್ನು ಇಟ್ಕೊಂಡು ಮುಂದೆ ಬರ್ತಾರೆ. ಅಷ್ಟೇ ಇವ್ರ ಕತೆ, ಇವ್ರ ಬಂಡವಾಳನೇ ಇಷ್ಟು. ಈಗ ಎಂತ ಕಾಲ ಬಂದಿದೆ ನೋಡ್ರಿ ಸರ್, ಸಿಗರೇಟ್ ಗುಟ್ಕಾ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ನಾವು ಟೈಟ್ ಮಾಡಿದ್ಕೆಂತಾನೆ ಆಗ್ತಾ ಇರೋದು. ಪ್ರತಿಭಟನೆ ಮಾಡೋರು ಮಾಡ್ತಾರೆ, ಯಾವ್ದಪ್ಪ ಅವ್ರಿಗೆ ಕುಡಿಯಕ್ ನೀರಿಲ್ಲ, ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ಬೇರೆ ಯಾವ್ದೋ ಒಂದು ಸರಿಯಾಗಿ ಅಂದ್ರೆ ಹೊಡಿಯೋದು ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಪ್ರೊಟೆಸ್ಟ್ ಮಾಡಿ. ನಿಮ್ಮ ಏನು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಸಿಗರೇಟ್ ಗುಟ್ಕಾ ಸಿಗ್ತಾ ಇಲ್ಲ, ಇವ್ರ ಜೈಲರಿಗೆ ಹೆದರ್ಸಕ್ಕೆ, ಸಿಬ್ಬಂದಿಗಳಿಗೆ ಹೆದರ್ಸಕ್ಕೆ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆಲ್ಲ ಏನು ನಾವು ಸೊಪ್ಪು ಹಾಕೋದಿಲ್ಲ. ಎಲ್ಲ ಹೇಳ್ತಾ ಇದ್ವಿ, ನಾವೆಲ್ಲ ಏನ್ ಸರ್ಕಾರಕ್ಕೆ ಅಂಜಿಸ್ತಾರ. ಜೈಲರ್ ಅಕೌಂಟಿಗೆ ಫೋನ್ ಪೇ ಮೂಲಕ 10,000 ಹಾಕಿ ಅಂಶ ಹೊಟ್ಟಿದ್ರು ಅಂತ ಒಂದು ಆಡಿಯೋ, ಜೈಲಿಂದ ಮಾತಾಡತಕ್ಕಂಥ 3D ಮಾತಾಡೋ ಒಂದು ಆಡಿಯೋ ವೈರಲ್ ನೋಡಿ ಮಾಡಿದ್ದಾರೆ. ಅವ್ರ ಪ್ರತಿಭಟನೆ ಮಾಡೋದು, ಯಾರೋ ಒಬ್ರು ವಿಡಿಯೋ ಮಾಡೋದು, ಮೊಬೈಲ್ ಎಲ್ಲಿಂದ ಬಂತು ಅಂದ್ರೆ ನಮ್ಮವರೇ ಯಾರು ಶಾಮೀಲ್ ಇರ್ತಾರಲ್ಲ, ಹೋದ ಬಾರಿ ನಿಮ್ಗೆ ಏನೇನಾಗಿದೆ ಅಂತ ಗೊತ್ತಿದೆ.
ಅದಾದ್ಮೇಲೆ ಎಲ್ಲಾನು ಕೂಡ ಟೈಪ್ ಮಾಡಿದೀವಿ. ಅದಾದ್ಮೇಲೆ ಎಲ್ಲಾನು ಸರ್ಪ್ರೈಸ್ ವಿಸಿಟ್ ಮಾಡ್ಲಿಕ್ಕೆ ಕಮಿಷನರ್ಗೆ ಎಸ್ಪಿಗೆ ಪರ್ಮಿಷನ್ ಇಸ್ಕೊಟ್ಟಿದೀವಿ. ಅವರು ಮಾಡಿದ್ದಾರೆ, 2-3 ಸರಿ ಮಾಡಿದ್ದಾರೆ. ಅದಾದ್ಮೇಲೆ ಇವ್ರು ಪ್ರತಿಭಟನೆ ಮಾಡ್ತಾ ಇರೋದು. ಅದಾದ್ಮೇಲೆ ಇವರು ಅದ್ರ ವಿಡಿಯೋ ಹೆಂಗ್ ಬಂತು ಆಚೆ? ಸಿಗರೇಟ್ ಬಿಡಿ ಎಲ್ಲ ಟೈಟ್ ಮಾಡಿರೋದಾದ್ರೆ ಮೊಬೈಲ್ ಯಾಕೆ ಟೈಟ್ ಮಾಡಲಿಲ್ಲ? ಅದೇ ಮೊಬೈಲ್ ಯಾರು ನಮ್ಮವ್ರದೇ ಇರ್ತದಲ್ಲಿ. ಅದೇ ನಾನು ಹೇಳ್ತಾ ಇರೋದು, ಇನ್ನ ಸ್ವಲ್ಪ ಇರ್ತಾವ ಹುಳಗಳಲ್ಲೇ ಅಲ್ಲಿ ಇಲ್ಲಿ ಯಾರಿಗೆ ಅದು ಎಕ್ಸ್ಟ್ರಾ ಇನ್ಕಮ್ ರುಚಿ ಹತ್ತಿರ್ತಾವ ಅವರಿಗೆ, ಅಂತವ್ರು ಇರ್ತದೆ. ಅದನ್ನು ತನಿಖೆ ಮಾಡಕ್ ಹೇಳಿದ್ರೆ